ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗುತ್ತೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡಲಿಲ್ಲ. ಬರೇ ಹಳ್ಳಿ ಮೈಸೂರು ಭಾಗದವ್ರು ಮಾತಾಡಿಸಿ ಮಾಡೋಣ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ ಅಧ್ಯಕ್ಷರೇ. ಅದು ಒಂದು ಗೌಡ್ರೆ, ನೀವು ಕರ್ನಾಟಕದ ಬಗ್ಗೆ ನೀವು ಹಳೆ ಮೈಸೂರು ಭಾಗದ ಉತ್ತರ ಕರ್ನಾಟಕದವರು ಸಮಗ್ರವಾಗಿ ಮಾತಾಡಿ. ಉತ್ತರ ಕರ್ನಾಟಕದವರು ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಶಿವಲಿಂಗೇಗೌಡರೇ ಅಧಿಕಾರ ನಿಮ್ಗೆ ನೀವು ಉತ್ತರ ಕರ್ನಾಟಕದ ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೇನು ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮಾತಾಡ್ಬೇಕಾದ್ರೆ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನ್ಯಾಯ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಮ್ಮೆ ಅವ್ರು ಮಾತಾಡ್ಲಿ. ದಕ್ಷಿಣ ಕರ್ನಾಟಕ ಮೈಸೂರು ಭಾಗದವ್ರು ಮಾತಾಡಕ್ಕೆ ನಾವೇ ಕೇಳ್ತಿದ್ವಿ. ನೀವೇನ ಮಾಡಿಲ್ಲ, ಇಲ್ಲಿ ಸುಮ್ಮನೆ ಕಷ್ಟ ಇದೆ ನಾವು ಹೇಳ್ಕೊತೀವಿ. ಮಾಡ್ರಿ ಅಭಿವೃದ್ಧಿ. ಶಿವಲಿಂಗೇಗೌಡ್ರೆ ನಿಮ್ಗೆ ಅರ್ಥ ಕೊಬ್ಬರಿ ಅಲ್ಲ ಕರ್ನಾಟಕದವ್ರು ಕೊಡ್ತೀನಿ ಅಂತ ಹೇಳಿ. ಆಯ್ತು.